morning, my dear friends. In previous classes, we seen some point related to classification of data. Today, we will be seeing some point related to tabulation of data, which are already being classified. Classified ಆದಂಥ ಡಾಟಾನ ಯಾವ ಥರ ಟ್ಯಾಬುಲೇಷನ್ ಮಾಡಬೇಕು, ಕ್ಲಾಸಿಫೈ ಆದಂಥ ಡಾಟಾನ ಯಾವ ಥರ ಟೇಬಲ್ದಾಗ ಕಾಲಮ್ ರೋಸ್ದಾಗ ಯಾವ ಥರ ಪಿಟ್ ಮಾಡಬೇಕು ಅನ್ನೋದು ಸ್ಟಡಿ ಮಾಡೋಣ. Okay, we will be start now. In today class, we will be seeing some point mainly related to what is the meaning of tabulation, what are the advantages of making a table, and what are the main parts of tables, and what are the requirement of good table, and what are the types of tables. These are the 5 points we will be see today class. Okay, we will be start now. Tabulation andre enandre already we are classified the data. Raw data idadana classification ಮಾಡಿ classified ಮಾಡ್ತೀವಿ. That classified data we are going to summarizing in the form of tables. Whatever the classified data is there, that is summarizing in the form of table, and it will be easier for understanding and get more information. That we will be call it as tabulation. ಯಾವುದೇ ಒಂದು ಕ್ಲಾಸಿಫೈಡ್ ಆದಂಥ ಡಾಟಾನ ಸಿಂಪಲ್ ಆಗಿ ನಾವು ಟೇಬಲ್ದಾಗ ಸಮ್ರೈಸ್ ಮಾಡಿದೆವೋ ಅದರಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೂ ಹೆಲ್ಪ್ ಆಗ್ತದೆ, ಮೋರ್ ಇನ್ಫಾರ್ಮೇಷನ್ ಸಿಗ್ತದೆ. ಇಟ್ ಈಸ್ ಮೀನ್ ಬೈ ಟ್ಯಾಬುಲೇಷನ್. ಓಕೆ, ಗಾಟ್ ಇಟ್? ಓಕೆ, ನೆಕ್ಸ್ಟ್ ಒನ್, ಇದ್ರ ಉಪಯೋಗ ಏನು, ಟ್ಯಾಬುಲೇಷನ್ ಮಾಡೋದ್ರ ಉಪಯೋಗ ಏನು, ಅಡ್ವಾಂಟೇಜಸ್ ಏನು? ಇಲ್ಲೊಂದು 6 ಅಡ್ವಾಂಟೇಜಸ್ ಬರ್ತಾವೆ, 6 ಅಡ್ವಾಂಟೇಜಸ್. First one, simplify. Second one, comparison. Third one, statistical computation. And fourth one, decrease the space and avoid repetition. Fifth one, good reference. And sixth one, easier to present with the graph and diagram. These are the 6 advantages. One by one ತಗೊಂಡಾಗ ಟ್ಯಾಬುಲೇಷನ್ ಏನು ಮಾಡ್ತದೆ ಅಂದ್ರೆ ಸಿಂಪ್ಲಿಫೈ ಮಾಡ್ತದೆ. ಹ್ಯೂಜ್ ಡಾಟಾ ಇದ್ದದನ್ನ ಎಲ್ಲ ರೋದಾಗ ಕಾಲಮ್ದಾಗ ಡಿವೈಡ್ ಮಾಡಿ ಹಾಕಿಬಿಟ್ಟಿವಲ್ಲ, ಅವು ಡಾಟಾ ಏನಾಗ್ತದೆ ಕನ್ಸೈಸ್ ಆಗಿರ್ತದೆ. ಕಾಂಪ್ಲೆಕ್ಸ್ ಇದ್ದಂಥ ಡಾಟಾ ಸಿಂಪ್ಲಿಫೈ ಆಗಿ ಕ್ವಿಕ್ಕಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಗಾಟ್ ಇಟ್? ನಮ್ಮಲ್ಲಿ ಡಾಟಾ ಹ್ಯೂಜ್ ಡಾಟಾ ಇರ್ತದೆ, ಕಲೆಕ್ಟ್ ಆಗಿರ್ತದೆ, ಅದನ್ನು ರಾ ಇದ್ದಂಗೆ ಇರ್ತದೆ, ಕ್ಲಾಸಿಫೈ ಮಾಡ್ಕೊಂಡು ಇಟ್ಕೊಂಡಿರ್ತದೆ. ಆ ಕ್ಲಾಸಿಫೈ ಮಾಡಿದಂಥ ಡಾಟಾನ ಕಾಲಮ್ ವೈಸ್, ರೋ ವೈಸ್ ವಿತ್ ಹೆಡ್ಡಿಂಗ್ ಮೆನ್ಷನ್ ಮಾಡಿ ಫಿಲ್ಅಪ್ ಮಾಡಿದ್ರು. ಕಾಂಪ್ಲೆಕ್ಸ್ ಇದ್ದಂಥ ಡಾಟಾ ಎಲ್ಲ ಸಿಂಪ್ಲಿಫೈ ಆಗಿರ್ತದೆ, ಆಮೇಲೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಇಟ್ಸ್ ಅ ಫಸ್ಟ್ ಅಡ್ವಾಂಟೇಜ್. ಸೆಕೆಂಡ್ ಅಡ್ವಾಂಟೇಜ್ ಏನು, ಕಂಪ್ಯಾರಿಸನ್. ಸಿಂಪ್ಲಿಫೈ ಆಗಿರ್ತದೆ, ರೋ ವೈಸ್, ಕಾಲಮ್ ವೈಸ್, ಫಸ್ಟ್ ರೋ ಸೆಕೆಂಡ್ ರೋ, ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್, ಈ ಥರ ಮಾಡಿದಾಗ ಇನ್ಫಾರ್ಮೇಷನ್ ನಮ್ಗೆ ಕ್ವಿಕ್ ಆಗಿ ಏನಿರ್ತದೆ, ಫಸ್ಟ್ ಕಾಲಮ್ಗೆ ಸೆಕೆಂಡ್ ಕಾಲಮ್ಗೆ ಕಂಪ್ಯಾರಿಸನ್ ಮಾಡ್ಕೋತೀವಿ. ಇನ್ಫಾರ್ಮೇಷನ್ ಒಂದು ವ್ಯಾಲ್ಯೂ ಅಥವಾ ಒಂದು ಅಟ್ರಿಬ್ಯೂಟ್ ಅಥವಾ ಒಂದು ಕ್ಯಾರೆಕ್ಟರ್ಕನ್ನು ಕಂಪ್ಯಾರಿಸನ್ ಮಾಡ್ತೀವಿ. ಇವನೊಳಗೆ ಎಷ್ಟು ಡಿಫೆಕ್ಟ್ ಅದಾವ, ಇವನೊಳಗೆ ಎಷ್ಟು ಡಿಫೆಕ್ಟ್ ಅದಾವ, ಇವನೊಳಗೆ ಗುಡ್ ಕ್ವಾಲಿಟಿ ಅವ, ಇವನೊಳಗೆ ಗುಡ್ ಕ್ವಾಲಿಟಿ ಅವ, ಇವೆಲ್ಲವನ್ನ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಟ್ಯಾಬುಲೇಷನ್ ಇಸ್ ಅ ವೆರಿ ನೆಸೆಸಿಟಿ. ಆ್ಯಂಡ್ ಥರ್ಡ್ ಒನ್ ಬಂದಾಗ ಸ್ಟ್ಯಾಟಿಸ್ಟಿಕಲ್ ಕಂಪ್ಯೂಟೇಷನ್. ಆಲ್ರೆಡಿ ನಾವು ಕಾಲಮ್ ವೈಸ್ ಡಾಟಾನ, ನ್ಯೂಮೆರಿಕಲ್ ಡಾಟಾನ ಹಾಕಿರ್ತೀವಿ. ಆ ನ್ಯೂಮೆರಿಕಲ್ ಡಾಟಾನ ಉಪಯೋಗ ಮಾಡಿಕೊಂಡು ನಾವು ಸ್ಟ್ಯಾಟಿಸ್ಟಿಕ್ಕನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಯಾವ ಥರ ಮೀನನ್ನು ಕಂಡುಹಿಡಿಬೋದು, ಮೀಡಿಯನ್ನ, ಮೋಡ, ಇವು ಕಂಡುಹಿಡಿಬೋದು. ಇಟ್ ಮೀನ್ಸ್ ಸೆಂಟ್ರಲ್ ಟೆಂಡೆನ್ಸಿ ಕಂಡುಹಿಡ್ಬೋದು. ಅದೇ ಥರ ಡಿಸ್ಪರ್ಷನ್ ಕಂಡುಹಿಡ್ಬೋದು, ಮೀನ್ ಡೆವಿಯೇಷನ್, ಸ್ಟ್ಯಾಂಡರ್ಡ್ ಡೆವಿಯೇಷನ್, ಕೋರಿಲೇಷನ್, ಇವೆಲ್ಲ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ಗೆ ಹೆಲ್ಪ್ ಆಗುತ್ತೆ. ದಟ್ ಈಸ್ ಅ ಥರ್ಡ್ ಅಡ್ವಾಂಟೇಜಸ್. ಆಮೇಲೆ ಫೋರ್ತ್ ಅಡ್ವಾಂಟೇಜಸ್ ಬಂದಾಗ ಇಟ್ ವಿಲ್ ಬಿ ಡಿಕ್ರೀಸ್ ದ ಸ್ಪೇಸ್. ನಾವು ಕ್ಲಾಸಿಫೈಡ್ ಮಾಡಿದಾಗ ಆಲ್ರೆಡಿ ರಾ ಡಾಟಾ ಇದ್ದಿದ್ದೆಲ್ಲ ಕ್ಲಾಸಿಫೈಡ್ ಡಾಟಾ ಆಗ್ತದೆ, ಆಮೇಲೆ ಎಕ್ಸ್ಟ್ರಾಕ್ಟೆಡ್ ಡಾಟಾ ಆಗ್ತದೆ. ಅದೇ ಥರ
ಆಲ್ರೆಡಿ ಎಕ್ಸ್ಟ್ರಾಕ್ಟೆಡ್ ಡಾಟಾ ಇದ್ದದ ಟೇಬಲ್ದಾಗ ಹಾಕಿಬಿಟ್ಟಿವಲ್ಲ ಇನ್ನಷ್ಟು ಕನ್ಸೈಸ್ ಆಗುತ್ತೆ, ಸ್ಪೇಸು ಕಮ್ಮಿ ಉಪಯೋಗ ಆಗ್ತದೆ, ಕ್ವಿಕ್ಕಾಗಿ ಲೊಕೇಟ್ ಮಾಡ್ಬೋದು ಎಲ್ಲಿ ಇನ್ಫಾರ್ಮೇಷನ್ ಬೇಕಾಗುತ್ತೆ ಮತ್ತು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸ್ಪೇಸ್ ರಿಡಕ್ಷನ್ ಮಾಡ್ತೈತಿ. ಎರಡನೇದು ರಿಪಿಟೇಷನನ್ನು ಅವಾಯ್ಡ್ ಮಾಡ್ತೈತಿ. ಡಾಟಾ ಎಂಟ್ರಿ ಆಗ್ತಿದ್ದನ್ನು ಮತ್ತೊಮ್ಮೆ ರೀ ಎಂಟ್ರಿ ಮಾಡಲಾಕೋದಿಲ್ಲ, ಯಾಕಂದರೆ ಸೀರಿಯಲ್ ನಂಬರ್ ಹಾಕಿರ್ತೀವಿ, ಆ ಸೀರಿಯಲ್ ನಂಬರ್ ನೋಡ್ಕೊತ ಹೋದಾಗ ಡಬಲ್ ಎಂಟ್ರಿ ಆಗ್ತದೆ ಗೊತ್ತಾಗುತ್ತೆ. ಓಕೆ, ದಟ್ಸ್ ವೈ ಇಟ್ ವಿಲ್ ಬಿ ಅವಾಯ್ಡ್ ಡಬಲ್ ಎಂಟ್ರಿ. ಓಕೆ, ಫಿಫ್ತ್ ಒನ್ ಬಂದಾಗ ಗುಡ್ ರೆಫರೆನ್ಸ್. ಹೆಚ್ಚಿಗೆ ನಾವು ಕಂಟೆಂಟನ್ನು ಯಾವ ಥರ ರೆಫರ್ ಮಾಡ್ತೀವಿ, ಬುಲೆಟಿನ್ ಟೈಪ್ ಅಥವಾ ಟೇಬಲ್ ಟೈಪ್ ಇದ್ದಂಥ ಕಂಟೆಂಟನ್ನು ಹೆಚ್ಚಿಗೆ ಪ್ರಿಫರೆನ್ಸ್ ಕೊಡ್ತೀವಿ. ಯಾಕಂದರೆ ಇನ್ಫಾರ್ಮೇಷನ್ ಕ್ವಿಕ್ ಆಗಿ ಸಿಗ್ತದೆ, ವ್ಯಾಲಿಡ್ ಇರ್ತದೆ, ಸಾಲಿಡ್ ಆನ್ಸರ್ಸ್ ಇರ್ತವೆ. ಪ್ಯಾರಾಗ್ರಾಫ್ ವೈಸ್ ಇದ್ದಂಥ ಡಿಟೇಲ್ ಆಗಿ ಯಾರು ಓದ್ಲಾಕ ಹೋಗೋದಿಲ್ಲ. ದೇ ಆರ್ ನಾಟ್ ಗಿವಿಂಗ್ ಪ್ರಿಫರೆನ್ಸ್ ಟು ದಿ ಪ್ಯಾರಾಗ್ರಾಫ್ ಕಂಟೆಂಟ್, ದೇ ಆರ್ ಗಿವಿಂಗ್ bulletin type information, otherwise table containing or graphical representation containing data. Okay, that's why it is helping for good reference purpose. It is a fifth advantage. Sixth advantage is bandaga easier to represent with the graphs and diagram. ಈಗ ನಾವು ಟೇಬಲ್ ಕಂಟೆಂಟ್ ಆಗ ತಗೊಂಡಂತ ಡಾಟಾನ ನಾವು ಗ್ರಾಫ್ ಮೂಲಕ ಅಥವಾ ಚಾರ್ಟ್ ಅಥವಾ ಡಯಾಗ್ರಾಮ್ ಮೂಲಕ describe ಮಾಡಬಹುದು. One image is enough for giving more than 100 informations. ಆ ಥರ ಈಗ ನಾವು ತಗೊಂಡಂಥ ನ್ಯೂಮರಿಕಲ್ ಡಾಟಾನ ಒಂದು ಪಿಕ್ಚರ್ ಮೂಲಕ ಅಥವಾ ಗ್ರಾಫ್ ಮೂಲಕ ಅಥವಾ ಒಂದು ಡಯಾಗ್ರಾಮ್ ಮೂಲಕ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ದಟ್ ಈಸ್ ದ ಮೇನ್ ಅಡ್ವಾಂಟೇಜಸ್ ಆಫ್ ಮೇಕಿಂಗ್ ಟ್ಯಾಬ್ಯುಲೇಷನ್. ಓಕೆ, ಈ ಟೇಬಲ್ ಮೂಲಕ ನೆಕ್ಸ್ಟ್ ಈ ಟೇಬಲ್ ರಚನೆ ಮಾಡೋದು ಇದು ಒಂದು ಆರ್ಟ್ ಇದ್ದಂಗೆ. ಇಟ್ ಈಸ್ ನಾಟ್ ಎ ಸಿಂಪಲ್ ಥಿಂಗ್ಸ್, ಇಟ್ ಈಸ್ ಅ ಮೇಕಿಂಗ್ ಆರ್ ಡ್ರಾಯಿಂಗ್ ಟೇಬಲ್. ಇಟ್ ಈಸ್ ಎನ್ ಆರ್ಟ್. ಸಿಸ್ಟಮೆಟಿಕ್ ವೇದಾಗ ಮಾಡಿದ್ರೆ ಅಷ್ಟೇ ಅದ್ರ ಮೀನಿಂಗ್ ಕೊಡ್ತದೆ. ಲೈನ್ ಅಷ್ಟು ಹೊಡೆದಿಟ್ರೆ ಅದ್ರ ಮೀನಿಂಗ್ ಕೊಡೋದಿಲ್ಲ. ಯಾವ ರೋಸ್, ಯಾವ ಕಾಲಮ್, ಹೆಡ್ಡಿಂಗ್ ಏನಿರಬೇಕು, ಟೈಟಲ್ ಏನಿರಬೇಕು, ಸೋರ್ಸಸ್, ಬಾಡಿ, ಇವೆಲ್ಲ accurate information ಕೊಡ್ತಿದ್ರೆ ಅಷ್ಟೇ ಅದಕ್ಕೊಂದು ಮೀನಿಂಗ್ಫುಲ್ ಇರ್ತದೆ. ದಟ್ಸ್ ವೈ ಇಟ್ ಈಸ್ ಎನ್ ಆರ್ಟ್ ಆಫ್ ಮೇಕಿಂಗ್ ಟೇಬಲ್. ಈ ಆರ್ಟ್ ಆಫ್ ಮೇಕಿಂಗ್ ಟೇಬಲ್ದಾಗ ಅಟ್ಲೀಸ್ಟ್ 7 ಹೆಡ್ಡಿಂಗ್ಸ್ ಇರಬೇಕು. ದೋಸ್ ವಿಲ್ ಬಿ ಕಾಲ್ ಇಟ್ ಎಸ್ ಪಾರ್ಟ್ಸ್ ಆಫ್ ಟೇಬಲ್. ಟೇಬಲ್ ಪಾರ್ಟ್ಸ್ ಅಂತ ಕರಿತೀವಿ. ಇವು 7 ಪಾರ್ಟ್ಸ್ ಯಾವ್ಯಾವು ಅಂದ್ರೆ ಫಸ್ಟ್ ಪಾರ್ಟ್ ಟೇಬಲ್ ನಂಬರ್. ಫಸ್ಟಕ್ಕೆ ನಾವು ಟೇಬಲ್ ನಂಬರ್ ಅದು. ಎರಡನೇದು ಟೈಟಲ್ ಆಫ್ ದಿ ಟೇಬಲ್. ಮೂರನೇದು ಕಾಲಮ್ ಹೆಡ್ಡಿಂಗ್. ನಾಲ್ಕನೇದು ರೋ ಹೆಡ್ಡಿಂಗ್, ಬಾಡಿ ಆಫ್ ದಿ ಟೇಬಲ್. ಸಿಕ್ಸ್ತ್ ಫುಟ್ ನೋಟ್ಸ್. ಸೆವೆಂತ್ ಸೋರ್ಸಸ್ ಆಫ್ ಡಾಟಾ. ಈಗ ಒನ್ ಬೈ ಒನ್ ಹೋದಾಗ ಯಾವುದೇ ಒಂದು ಟೇಬಲನ್ನು ಮೆನ್ಷನ್ ಮಾಡಬೇಕಾದ್ರೆ ಚಾಪ್ಟರ್ ವೈಸ್ ಆ ಚಾಪ್ಟರ್ದಾಗ ಮೋರ್ ದೆನ್ 4 ಮೋರ್ ದೆನ್ 6 ಹಿಂಗೆ ಟೇಬಲ್ ಬರ್ತಿರ್ತಾವೆ. ಆ ಟೇಬಲ್ ನಂಬರ್ ಮೆನ್ಷನ್ ಮಾಡಿದ್ರಲ್ಲ ಕ್ವಿಕ್ಕಾಗಿ ಐಡೆಂಟಿಫೈ ಮಾಡ್ಬೋದು. ರೆಫರೆನ್ಸ್ ನಂಬರ್ ಕೊಟ್ಟಿರ್ತೀರಿ, ಇದು ಇಲ್ಲೇ ಐತಿ, ಇದ್ರಕ್ಕೆ ಸಂಬಂಧಪಟ್ಟಂಗೆ ಐತೆ ಅನ್ನೋದು ಆ ಟೇಬಲ್ ನಂಬರ್ ಮೇಲೆ ಗೊತ್ತು ಹೇಳ್ಬೋದು. ಇಟ್ ಇಸ್ ಸ್ಟಾರ್ಟಿಂಗ್ ಬಿಗಿನಿಂಗ್ ಆಟ್ ದಿ ಬಿಫೋರ್ ಡ್ರಾಯಿಂಗ್ ದ ಟೇಬಲ್ ವಿ ಆರ್ ಗೋಯಿಂಗ್ ಟು ಗಿವಿಂಗ್ ಟೇಬಲ್ ನಂಬರ್. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಟೈಟಲ್ ಆಫ್ ದ ಟೇಬಲ್. ಟೇಬಲ್ ನಂಬರ್ ಕೊಟ್ಟಿವು, ಆ ಟೇಬಲ್ ಹೆಸರು ಕೊಡಬೇಕು, ಟೈಟಲ್ ಕೊಡಬೇಕು. ಟುಡೇ ಸೆನ್ಸಸ್ ಆಫ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಈ ಹಾಸ್ಪಿಟಲ್ ಸಂಬಂಧಪಟ್ಟ ಸೆನ್ಸಸ್ ಇದು ಟೈಟಲ್ ಬರ್ತದೆ. ಅದೇ ಥರ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಆಫ್ ಬಿಜಾಪುರ್. ಇದು ಕಂಪ್ಲೀಟ್ ಒಂದು ಮೀನಿಂಗ್ ಕೊಡ್ತದೆ. ಬಿಜಾಪುರ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಐತೆ. ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಆಫ್ ಬಿಜಾಪುರ್, ಇನ್ಫಂಟ್ ಮೋರ್ಟಾಲಿಟಿ ರೇಟ್ ಆಫ್ ಬಿಜಾಪುರ್. ಈ ಥರ ಟೈಟಲ್ ಕೊಡೋದು. ಟೈಟಲ್ ಕೊಟ್ಟರೆ ಅದೇನು ಹೇಳ್ತೈತೆ, ಇದಕ್ಕೆ ಸಂಬಂಧಪಟ್ಟದ್ದು, ಇನ್ಫಂಟ್ ಮೋರ್ಟಾಲಿಟಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಇದ್ರೊಳಗೆ ಐತೆ ಅನ್ನೋದು ಹೇಳ್ಬಿಡ್ತದೆ. ಟೈಟಲ್ ಇಟ್ ಸೆಲ್ಫ್ ವಿಲ್ ಬಿ ಗಿವ್ ಅ ಮೀನಿಂಗ್. ಓಕೆ, ನೆಕ್ಸ್ಟ್ ಕಾಲಮ್ಸ್ ಹೆಡ್ಡಿಂಗ್. ಪ್ರತಿಯೊಂದು ಟೇಬಲ್ದಾಗ ಕಾಲಮ್ ವರ್ಟಿಕಲ್ ಇರುವಂಥವೆಲ್ಲ ಕಾಲಮ್ ಬರ್ತದೆ. ಈ ಕಾಲಮ್ ಹೆಡ್ಡಿಂಗ್ ಬೋಲ್ಡ್ ಲೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಲೆಟರ್ಸ್ ಬರೀಬೇಕು. ಆಮೇಲೆ ನಂಬರ್ ಹಾಕಿರಿಸಬೇಕು.
column first, column second, column third. ಇದು ರಿಗಾರ್ಡಿಂಗ್ ಕಾಲಮ್. ಆಮೇಲೆ ರೋ ಅದೇ ಥರ ರೋ ಡೆಸಿಗ್ನೇಷನ್. ರೋನು ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. ಆಮೇಲೆ ಹೆಡ್ಡಿಂಗ್ ಬರಬೇಕು ವಿತ್ ಅ ಬೋಲ್ಡ್ ಲೆಟರ್. ಇಟ್ ಇಸ್ ಅಬೌಟ್ ಕಾಲಮ್ಸ್ ಆ್ಯಂಡ್ ರೋಸ್. ಬಾಡಿ ಆಫ್ ದಿ ಟೇಬಲ್ಸ್ ಬಂದಾಗ ಇಲ್ಲಿ ಮಿಡಲ್ ಬರುವಂಥವು ನ್ಯೂಮರಿಕಲ್ ಡಾಟಾ ಬರ್ತಾವೆ, ಫ್ರೀಕ್ವೆನ್ಸೀಸ್ ಬರ್ತಾವೆ, ಕಲೆಕ್ಟ್ ಮಾಡಿರ್ತಾರೆ. ಬೇಸ್ಡ್ ಆನ್ ದಿ ಕಾಲಮ್ಸ್ ಆ್ಯಂಡ್ ಬೇಸ್ಡ್ ಆನ್ ದಿ ರೋಸ್ there is a variation in the numerical data. ಆ ಬಾಡಿ ಆಫ್ ದ ಕಾಲಮ್ದಾಗ ನ್ಯೂಮರಿಕಲ್ ಡಾಟಾ ಮೆನ್ಷನ್ ಮಾಡೇ ಇರಬೇಕು. ಓಕೆ. ಆಮೇಲೆ ನೆಕ್ಸ್ಟ್ ಫುಟ್ ನೋಟ್ಸ್ ಅಂತ ಬರ್ತಾವೆ. ಫುಟ್ ನೋಟ್ಸ್ದಾಗ ಏನು ಮಾಡಿರ್ತೀವಿ, ಆಲ್ರೆಡಿ ಟೇಬಲ್ದಾಗ ಏನಾದರೂ ಶಾರ್ಟ್ ಫಾರ್ಮ್ ಯೂಸ್ ಮಾಡಿರ್ತೀವಿ, ಎಮ್ ಅಥವಾ ಎಫ್. ಎಮ್ ಮೀನ್ಸ್ ಮೇಲ್, ಎಫ್ ಮೀನ್ಸ್ ಫಿಮೇಲ್ ಅಂತ ಹಾಕೋದು, ಸ್ಟಾರ್ ಮೀನ್ಸ್ ಇಂಪಾರ್ಟೆಂಟ್ ಅಂತ ಹಾಕೋದು. ಇವೆಲ್ಲ ಫುಟ್ ನೋಟ್ಸ್ದಾಗ ಇಲ್ಲಿ ಮೆನ್ಷನ್ ಮಾಡಿ. ಆಮೇಲೆ ಸೋರ್ಸಸ್ ಆಫ್ ಡಾಟಾ, ಇಲ್ಲಿ 7th one. Below the footnotes, sources of data. Sources means from here this table content is we are extracted. ಯಾವಲ್ಲಿಂದ ಈ ಟೇಬಲ್ ಕಂಟೆಂಟ್ ಅನ್ನು ತಕ್ಕೊಂಡಿದ್ದೆವು ಅದರ ಇನ್ಫಾರ್ಮೇಷನ್ ಇಲ್ಲಿ ಹಾಕಿ. ಸೋರ್ಸಸ್ ಆಫ್ ಡಾಟಾ, ಬಿಬ್ಲಿಯೋಗ್ರಾಫಿ ಅಂತ ಕರಿತೀವಿ, ವ್ಯಾಲ್ಯೂಮ್ ನಂಬರ್, ಪಾರ್ಟ್, ಪೇಜ್ ನಂಬರ್, ಈ ಥರ ಎಲ್ಲಿಂದ ಈ ಡಾಟಾನ ತಕ್ಕೊಂಡಿದ್ದೀವಿ ಅನ್ನೋದು ಮೆನ್ಷನ್ ಮಾಡೋದು ಇಂಪಾರ್ಟೆಂಟ್. It means it will be give additional support. Okay, got it? These are the main 7 parts of the tables. Any doubts? Okay. Next one, we will be see some points related to requirement of good table. ಒಂದು ಗುಡ್ ಟೇಬಲ್ ಐತಂದ್ರೆ, ಈ ಟೇಬಲ್ ಗುಡ್ ಐತಂದ್ರೆ ಅದಕ್ಕೆ ಕೆಲವೊಂದು ರಿಕ್ವೈರ್ಮೆಂಟ್ ಅದಾವ ಅಥವಾ ಕೆಲವೊಂದು ಪಾಯಿಂಟ್ಸ್ ಅದಾವ. ಫಸ್ಟ್ ಪಾಯಿಂಟ್, it should be have its own objective. Objective ಅಂದ್ರೆ statistical information related to maternal mortality rate. Maternal mortality rate ಬಗ್ಗೆ ಹೇಳುವಂಥ ಒಂದು ಆಬ್ಜೆಕ್ಟಿವ್ ಇರಬೇಕು. ಆಮೇಲೆ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಇರಬೇಕು. ಆಮೇಲೆ ಕೇರ್ಫುಲಿ ಡಿಸೈನ್ ಮಾಡಬೇಕು, ಕೇರ್ಫುಲ್ ಆಗಿ ಡ್ರಾ ಮಾಡಬೇಕು, ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತಿರಬೇಕು. ದ್ಯಾಟ್ ಟೇಬಲ್ ಶುಡ್ ಬಿ ಸೂಟೇಬಲ್ ಟು ಪೇಜ್. ಈ ಟೇಬಲ್ ಏನಲ್ಲ ಆ ಪೇಜ್ಗೆ, ಪೇಪರ್ ಪೇಜ್ ಇರ್ತೈತಿಲ್ಲ ಅದಕ್ಕೆ ಸೂಟೇಬಲ್ ಇರಬೇಕು. ಹೆಚ್ಚಿಗೆ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಓಕೆ, ಸೂಟೇಬಲ್ ಫಾರ್ಮ್ದಾಗಿರಬೇಕು. ಆಮೇಲೆ ಫಿಗರ್ಸ್ ಬೀಯಿಂಗ್ ಇನ್ ಅ ಟೇಬಲ್, ಈ ಟೇಬಲ್ದಾಗಿರುವಂಥ ಫಿಗರ್ 1, 2, 3 ಆಗಲಿ ಅಥವಾ ಲೆಟರ್ಸ್ ಆಗಲಿ ಅಥವಾ ಯಾವುದೇ ಒಂದು ಇಮೇಜ್ ಆಗಲಿ, ಇಟ್ ಶುಡ್ ಬಿ ವಿಜಿಬಲ್, ಕಾಣಿಸ್ತಾ ಇರಬೇಕು. ಆಮೇಲೆ ರೋಸ್ ಆ್ಯಂಡ್ ಕಾಲಮ್ಸ್, ರೋ ಅಥವಾ ಕಾಲಮ್ ಬೋಲ್ಡ್ ಲೆಟರ್ ವಿತ್ ನ್ಯೂಮರಿಕಲ್ ನಂಬರಿಂಗ್ ಇರಬೇಕು. ಬೋಲ್ಡ್ ಲೆಟರ್ ವಿತ್ ನ್ಯೂಮರಿಕಲ್ ನಂಬರಿಂಗ್. ಆ್ಯಂಡ್ ರೋಸ್ ಆ್ಯಂಡ್ ಕಾಲಮ್ಸ್ ವುಡ್ ಬಿ ಲಾಜಿಕಲಿ ಅರೇಂಜ್ಡ್. ಎರ್ರಾಬಿರಿ ಹಾಕೋದಿಲ್ಲ, ಕೆಲವೊಂದು ಸಿಸ್ಟಮೆಟಿಕ್ ವೇದಾಗ ಮೀನಿಂಗ್ಫುಲ್ ಆಗಿರುವಂಥ ರೋ ಅಥವಾ ಕಾಲಮ್ನ ಆ್ಯಡ್ ಮಾಡಬೇಕು. ಆಮೇಲೆ ಟೋಟಲ್ ಆಫ್ ದಿ ರೋಸ್ ಅನ್ನು ರೈಟ್ ಸೈಡ್ ಆಫ್ ದಿ ಟೇಬಲ್ ಹಾಕ್ತೀವಿ. ಇಲ್ಲಿ ಟೋಟಲ್ ಅಂತ ಬರ್ತದೆ. ಟೋಟಲ್ ಆಫ್ ದಿ ಕಾಲಮ್ ಬಾಟಮ್ ಆಫ್ ದಿ ಟೇಬಲ್, ಈ ಥರ ಹಾಕಬೇಕು. These are the main prerequisites of good table. And one more thing, there should be clear line between the rows and column. Line should be separate the rows and column. Clear ಇರಬೇಕು. Okay, these are the prerequisite or requirement of good table. And next we will be jump towards what are the types of tables. There are mainly 3 types of table: simple table, two-way table, manifold table. ಈ ಸಿಂಪಲ್ ಟೇಬಲ್ದಾಗ ಫಾರ್ ಎಕ್ಸಾಂಪಲ್ ಒಂದು ಕ್ಯಾರೆಕ್ಟರ್ ಇರ್ತದೆ ಅಥವಾ ಒಂದು ಅಟ್ರಿಬ್ಯೂಟ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ಅಕ್ಯುಪೇಷನ್ ವಿತ್ ಅಡಲ್ಟ್. ಆ ಅಕ್ಯುಪೇಷನ್ ಸಂಬಂಧಪಟ್ಟಂಥ ಅಡಲ್ಟ್ ಎಷ್ಟು ಅದಾರ, ಸಿಂಪಲ್ ಟೇಬಲ್ ಇರ್ತದೆ. ಈ ಅಕ್ಯುಪೇಷನ್ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ದವರು 30 ಜನ, ಬಿಸ್ನೆಸ್ದವರು 40 ಜನ. ಸೀರಿಯಲ್ ನಂಬರ್ ಫಸ್ಟ್ ದಿಸ್ ಸೀರಿಯಲ್ ನಂಬರ್ ಫಸ್ಟ್ agriculture 30 members, 30 adult. Serial number 2 businessman 40 members. Serial number 3 what will be say government servant 60. ಈ ಥರ ಸಿಂಪಲ್
tabulation. That will be call it as simple table having a one characteristic. And two-way table lagging before here there is a two characteristic: occupation, adult, male or female. Occupation first agriculture 30 member ಒಳಗ 20 member ಮೇಲ್ 10 member female. ಈ ತರ ಮೇಲ್ ಫಿಮೇಲ್ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಆಗ್ತದೆ, ಒಂದು ಫೋಲ್ಡರ್ ಹೆಚ್ಚಿಗೆ ಆಗುತ್ತೆ. ಅದ್ರ ಸಲುವಾಗಿ ಇದನ್ನ ಟೂ ವೇ ಟೇಬಲ್ ಅಂತ ಕರಿತೀವಿ. ಓಕೆ.